ಟೀಚರ್. ಆಟೋಟ ಸ್ಪರ್ಧೆ ಏರ್ಪಡಿಸಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವವರನ್ನು ಗುರುತಿಸಬೇಕು. ಮೈದಾನವನ್ನು ಸ್ವಚ್ಛಗೊಳಿಸಬೇಕು. ಶಾಲೆಯನ್ನು ಕಲ್ಲಿನ ತೋರಣ ಹಾಗೂ ಹೂಗಳಿಂದ ಅಲಂಕರಿಸಬೇಕು. ಗುರುಗಳೇ, ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ ಮಾಡುತ್ತೇವೆ. ಸಂತೋಷ. ಯಾರು ಯಾರು ಯಾವ ಯಾವ ಕೆಲಸಗಳನ್ನು ಹಂಚಿಕೊಳ್ಳುವಿರಿ? ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ. ಶೈನ್, ಐಶ್ವರ್ಯ ಇತರರು ಮಾತನಾಡುವಾಗ ನಿಮ್ಮ ಒಳಗೆ ಮಾತನಾಡಬಾರದು. ಕ್ಷಮಿಸಿ ಟೀಚರ್, ಇದ್ದ ವೇಳೆ ಗಮನವಿಟ್ಟು ಕೇಳುತ್ತೇವೆ. ಹೋ ಜಾಣ ಮಕ್ಕಳೇ, ನಾನು 4ನೇ ತರಗತಿಯವರು. ಶಾಲೆಯ ಮೈದಾನವನ್ನು ಸ್ವಚ್ಛಗೊಳಿಸುತ್ತೇವೆ. ಟೀಚರ್, ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರ ಪಟ್ಟಿ ಸಿದ್ಧಪಡಿಸುತ್ತೇನೆ. ನಾವು 2ನೇ ತರಗತಿಯವರ ಬಣ್ಣದ ಕಾಗದದಿಂದ ತೋರಣ ಕಟ್ಟುತ್ತೇವೆ. ನಾವು 3ನೇ ತರಗತಿಯವರು ಧ್ವಜಕಂಬವನ್ನು ಸಿಂಗರಿಸುತ್ತೇವೆ. ಅಲ್ಲ ಟೀಚರ್? ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿ ಕಾಣುತ್ತದೆ. ಒಳ್ಳೆಯ ಸಲಹೆ. ಪಂಕಜ್ ಚೆನ್ನಾಗಿ ರಂಗವಲ್ಲಿ ಹಾಕುತ್ತಾನೆ, ಅವನಿಂದ ಹಾಕಿಸೋಣವೇ ಟೀಚರ್? ಒಳ್ಳೆಯದು. ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆ? ಓ, ಆಗಬಹುದು ಟೀಚರ್. ಅಲಂಕಾರಕ್ಕೆ ಸಾಮಾನುಗಳನ್ನು ತರುವವರು ಯಾರು ಟೀಚರ್? ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇವೆ. ಸರಿ, ಶಾಲೆಯನ್ನು ಸಿಂಗರಿಸುತ್ತೇವೆ. ನಾನು 5ನೇ ತರಗತಿ ರಾಷ್ಟ್ರ ನಾಯಕರ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಅಲಂಕರಿಸುತ್ತೇನೆ ಟೀಚರ್.